ಆದರೆ ಮಾತ್ರ ಹೋರಾಟ ಯಶಸ್ವಿ ಆಗುತ್ತೆ. ಈ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಟೆಲಿಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಇಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಸುಮ್ಮನೆ ಮೆಸೇಜ್ ಹಾಕ್ಕೊಂಡು ಹೋರಾಟ ಮಾಡಿದ್ರೆ ಹೋರಾಟ ಆಗಲ್ಲ. ಆಗುತ್ತಾ? ಹಂಗಂತ ಕುತ್ಕೊಂಡಿದ್ರೆ ನಾವು ಬೆಂಗಳೂರಲ್ಲಿ ಲಾಸ್ಟ್ ಆಗಸ್ಟ್ 11ನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತ ಹೋರಾಟ ಮಾಡಿದ್ವಿ. ನೆನಪಿದೆಯಾ ಇಲ್ವಾ? ಆ ಹೋರಾಟ ಮಾಡಿದ್ದಾದ್ಮೇಲೆ ಇಂಟರ್ನಲ್ ರಿಸರ್ವೇಷನ್ ಅಂದರೆ ಒಳ ಮೀಸಲಾತಿ ರಿಪೋರ್ಟ್ ಕೊಟ್ಟರೆ ಇಲ್ವಾ? 1 ಮಂತಲ್ಲಿ ರಿಪೋರ್ಟ್ ಆದಮೇಲೆ ತಿರ್ಗಾ ಮತ್ತೆ ನೋಟಿಫಿಕೇಶನ್ಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ, ಆದರೆ ಮಾಡಲಿಲ್ಲ. 1 ಮಂತ್ ಟೈಮ್ ಕೊಟ್ವಿ. ಆಗಸ್ಟ್ 11ನೇ ತಾರೀಕು ಆದಮೇಲೆ 1 ತಿಂಗಳು ಟೈಮ್ ಕೊಟ್ಟು ಮಾಡಿಲ್ಲ. ಅದಾದಮೇಲೆ ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ಆಯಿತು. ನೆನಪಿದೆಯಾ ಇಲ್ವಾ? ಸುಮಾರು 50ರಿಂದ 60 ಸಾವಿರ ಜನ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ರು. ಪ್ರತಿಯೊಬ್ಬರು ಕೋಚಿಂಗ್ ಇನ್ಸ್ಟಿಟ್ಯೂಟು, ಮೆಂಟರ್ಸು, ಎಲ್ಲರೂ, ಲೈಬ್ರರಿ ಓನರ್ಸ್ ಎಲ್ಲರೂ ಹೋರಾಟಕ್ಕೆ ಭಾಗಿಯಾಗಿದ್ರು. ಇನ್ಕ್ಲೂಡಿಂಗ್ PG ಓನರ್ಸ್ ಇರ್ಬೋದು, ಅವರೆಲ್ಲ ಭಾಗಿಯಾಗಿದ್ರು. ಅದಾದಮೇಲೆ ತಿರ್ಗಾ ಮತ್ತೆ ನಾವು ಸ್ವಲ್ಪ ಟೈಮ್ ಕೊಟ್ವಿ. ಸೆಪ್ಟೆಂಬರ್ 25 ಆದಮೇಲೆ ತಿರ್ಗಾ ಮತ್ತೆ 1 ತಿಂಗಳು ಟೈಮ್ ಕೊಟ್ವಿ. ಏನಾದರೂ ಸರ್ಕಾರ ಎಚ್ಚೆತ್ಕೊಂಡು ಮಾಡ್ತಾರೆ ಅಂತ ಅಂದ್ಕೊಂಡು ಇಡೀ ಕರ್ನಾಟಕ ಎಲ್ಲ ನ್ಯಾಷನಲ್ ನ್ಯೂಸ್ ಆಯಿತು. ಆಯ್ತಾ ಇಲ್ವಾ ಅದು? ಅದಾದಮೇಲೆ ಬಿಜಾಪುರ ಹೋದ್ವಿ. ಬಿಜಾಪುರದಲ್ಲಿ ನಾನು ಹೇಳ್ತೀನಿ, ಅವತ್ತು ಬಿಜಾಪುರದಲ್ಲಿ ಯಾವತ್ತೂ ಅಷ್ಟು ಸ್ಟೂಡೆಂಟ್ಸ್ ಸೇರಿರಲಿಲ್ಲ. ಸುಮಾರು 15-16 ಸಾವಿರ ಜನ ಸ್ಟೂಡೆಂಟ್ಸ್ ಸೇರಿ ಹೋರಾಟ ಮಾಡೋದಕ್ಕೆ ಪ್ರಮುಖ ಕಾರಣ ಯಾರಪ್ಪ ಅಂತಂದರೆ ತೇಲಿ ಸರ್, ಮಮದಾಪುರ್ ಸರ್, ಇನ್ನೊಬ್ಬರು ಸಿದ್ದು ಸರ್ ಅಂತ ಇದ್ದಾರೆ. 3 ಜನ ವ್ಯಕ್ತಿಗಳು ಸುಮಾರು 10ರಿಂದ 15 ದಿನ ಡೇ ಆ್ಯಂಡ್ ನೈಟು ವರ್ಕ್ ಮಾಡಿದ್ದಕ್ಕೆ ಅಷ್ಟು ಜನ ಸ್ಟೂಡೆಂಟ್ಸ್ ಸೇರಿ ಹೋರಾಟ ಯಶಸ್ವಿ ಆಯಿತು. ಅದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಅಲ್ಲೇ ಅಂಬೇಡ್ಕರ್ ಸ್ಟೇಡಿಯಮ್ದು ಸ್ಟೂಡೆಂಟ್ಸ್ಗೆ ಯೂಸ್ ಆಗೋ ಥರ ಪ್ರತಿಯೊಬ್ಬರಿಗೂ 500 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. 500 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಮಮದಾಪುರ್ ಸರ್ ಅದನ್ನು ಗಮನಕ್ಕೆ ತಗೊಂಡು, ಸರ್ ಇದನ್ನೇನಾದರೂ ಮಾಡಿ ಶೂನ್ಯ ಮಾಡಿಸ್ಬೇಕು ಸರ್, ಪ್ರವೇಶ ಶುಲ್ಕ ಶೂನ್ಯ ಮಾಡಿಸ್ಬೇಕು ಅಂತ ಹೇಳಿದ್ರು. ನಾವು ಅದನ್ನು ಕಂಟಿನ್ಯೂಸ್ ಆಗಿ ತೊಗೊಂಡಾದ್ಮೇಲೆ ಆ ಹೋರಾಟದಲ್ಲಿ ಅವತ್ತೇ ನಮ್ಮ ಬೇಡಿಕೆ DC ಅವರು ಆಯ್ತು ಇದನ್ನು ನಾನು ಮಾಡ್ಕೊಡ್ತೀನಿ, ನನಗೆ ಒಂದು 20 ಡೇಸ್ ಟೈಮ್ ಕೊಡಿ ಅಂತ ಕೇಳಿದರು. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಅದನ್ನು ಫಾಲೋಅಪ್ ಮಾಡಿ ಚರ್ಚೆ ಮಾಡಿದ್ದಕ್ಕೆ ಇವತ್ತು ಅಪ್ ಟು 10th ಕನ್ನಡ ಮೀಡಿಯಂ ಸ್ಕೂಲ್ ಓದಿರೋರಿಗೆ ಮತ್ತು ರೂರಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ, ಅದ್ರ ಜೊತೆಯಲ್ಲಿ BPL ಕಾರ್ಡ್ ಹೋಲ್ಡರ್ ಯಾರಿದ್ದಾರೆ ಅಷ್ಟು ಜನಕ್ಕೆ ಮೆಜಾರಿಟಿ 70 to 80% ಅವರೇ ಇರ್ತಾರೆ. ಇದ್ದಾರೆ ಇಲ್ವಾ? ಎಲ್ಲ ಬಡವರೇ ಇದ್ದಾರೆ. ಅಂಥವ್ರಿಗೆ 80% ಆಫ್ ದಿ ಸ್ಟೂಡೆಂಟ್ಸ್ಗೆ ಇವತ್ತು ಫ್ರೀಯಾಗಿ ಕೊಡ್ತಿದ್ದಾರೆ. ಅಂದರೆ ಪ್ರವೇಶ ಶುಲ್ಕ ಶೂನ್ಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅಂತಂದರೆ ಅದು ಸುಮ್ಮನೆ ಆಯ್ತಾ? ಅದು ಒಬ್ಬೊಬ್ರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಅಂತಂದರೆ 1,000 ಜನ ಬಂದರೆ ಎಷ್ಟಾಯ್ತು ಹೇಳಿ? 5 ಲಕ್ಷ ಆಯ್ತಾ? ಆಯ್ತಾ ಇಲ್ವಾ? 1,000 ಜನಕ್ಕೆ ಎಷ್ಟಾಗುತ್ತಂದ್ರೆ ಯೋಚನೆ ಮಾಡಿ ಎಷ್ಟು ಅಮೌಂಟ್ ತಗೋತಾ ಇದ್ರು ಅಂತಲ್ಲಿ. ಸಾಕಷ್ಟು ದುಡ್ಡು ಚಾರ್ಜ್ ಮಾಡ್ತಾ ಇದ್ರು. ಅವ್ರಿಗೆ ಇನ್ಕಮ್ ಏನಿಲ್ಲ 10-15 ಲಕ್ಷ 20 ಲಕ್ಷ ತನಕ ಇನ್ಕಮ್ ಬರ್ತಾ ಇತ್ತಲ್ಲ ಸರ್. ಇವತ್ತು ಮೆಜಾರಿಟಿ 80% ಆಗಿ ಇನ್ಕಮ್ ಇಲ್ಲ. ಬಟ್ ಇನ್ನೊಂದೇನೆಂದರೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ PC PSI ಓದಬೇಕು, ಸೆಂಟ್ರಲ್ ಆರ್ಮಿ ಓದಬೇಕು, ಅವ್ರಿಗೆಲ್ರಿಗೂ ಅನುಕೂಲ ಆಗ್ತಾ ಇದೆ. ಅದಕ್ಕೆಲ್ಲ ಮೂಲ ಕಾರಣ ಹೋರಾಟ ಮಾಡಿದ್ದಕ್ಕೆ. ಅದರಲ್ಲೂ ಸಪೋರ್ಟಿವ್ ಆಗಿ ತೇಲಿ ಸರ್, ಮಮದಾಪುರ್ ಸರ್, ಸಿದ್ದು ಸರ್ ಇದಕ್ಕೆ ಹೋರಾಟ ಅಷ್ಟು ದೊಡ್ಡ ಮಟ್ಟಕ್ಕಾಗಿ ಇಡೀ ರಾಜ್ಯ ತುಂಬ ತಿರ್ಗಿ ಅದಾದಮೇಲೆ ನಾವು ಹೋರಾಟ ಮಾಡ್ತೀನಿ ಅಂದರೆ ಎಲ್ಲೂ ಪರ್ಮಿಷನ್ಸೇ ಕೊಟ್ಟಿಲ್ಲ ನಮಗೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೀಬೇಕಾದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಪರ್ಮಿಷನ್ಸ್ ಕೊಟ್ಟಿಲ್ಲ. ಧಾರವಾಡದಲ್ಲಿ ಕೊಟ್ಟಿಲ್ಲ. ಅದಾದಮೇಲೆ CM ಭೇಟಿ ಮಾಡಿಸ್ತೀನಿ ಅಂತ CM ಭೇಟಿ ಮಾಡಿದ್ರು. ನಾವು ಪರ್ಮಿಷನ್ಸ್ ಕೊಟ್ಟಿಲ್ಲ ಅಂತ ಸುಮ್ಮನೆ ಗೊತ್ತಿರಲಿಲ್ಲ. ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಭೇಟಿ ಮಾಡೋದಕ್ಕೆ ಡೈರೆಕ್ಷನ್ ಬಂತು. ಹೌದಲ್ಲ? ಸುಮಾರು 1 ಅವರ್ ಕುತ್ಕೊಂಡು ಚರ್ಚೆ ಮಾಡಿ ನಮ್ಮ ರಾಜ್ಯದಲ್ಲಿರೋ 25 ಸಮಸ್ಯೆಗಳನ್ನ ಅವ್ರ ಮುಂದೆ ತೊಗೊಂಡೋಗಿಟ್ಟು ಚರ್ಚೆ ಮಾಡಿದಾದ್ಮೇಲೆ 5 ವರ್ಷ ವಯೋಮಿತಿನ ನಾನು ಮಾಡಿಕೊಡ್ತೀನಿ ಅಂತ ಅವತ್ತೇ ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ನಡ್ಕೊಂಡ್ರು. ನಾವು ಅದು ಅವತ್ತು ಮಾತಾಡಿದ್ದಾದಮೇಲೆ 1 ತಿಂಗಳಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತಾರೆ, 2 ತಿಂಗಳಲ್ಲಿ ರೆಕ್ರೂಟ್ಮೆಂಟ್ ಮಾಡ್ತಾರೆ ಅಂತಂದರೆ ಡಿಸೆಂಬರ್ 12-13ನೇ ತಾರೀಕು ಮೀಟ್ ಮಾಡಿದ್ದು. ಇಲ್ಲಿವರೆಗೂ ಎಷ್ಟಾಯ್ತು? ಆಲ್ಮೋಸ್ಟ್ 2 ತಿಂಗಳಾಯ್ತಾ? 2 ತಿಂಗಳಾದ್ರೂ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ಬಿಕಾಸ್ ಏನಾದರೆ ಬೇಕು ಅಂತ ಇವರು ಮಾಡ್ತಾ ಇದ್ದಾರಾ? ನನಗೆ ಗೊತ್ತಿರೋ ಪ್ರಕಾರ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಒತ್ತಡ ಹಾಕಿಲ್ಲ ಅಂದರೆ, ಪ್ರೆಷರ್ ಹಾಕಿಲ್ಲ ಅಂತಂದರೆ ಇನ್ನು 1 ವರ್ಷ 2 ವರ್ಷ ಯಾವುದು ರೆಕ್ರೂಟ್ಮೆಂಟ್ ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರು ನೆಪ ಅಷ್ಟೇ. ಇಂಟರ್ನಲ್ ರಿಸರ್ವೇಷನ್ನು ಅದು ಒಳ ಮೀಸಲು 15-56% ಮೀಸಲಾತಿ ಏನಿದೆ ಇದೆಲ್ಲ ಇವರು ನೆಪ ಬೇಕಾಗಿರೋದಷ್ಟೇ. 6% ತಂದ್ಬಿಟ್ಟು 94% ಪ್ರಕಾರ ರೆಕ್ರೂಟ್ಮೆಂಟ್ ಮಾಡ್ಬೋದಾ ಇಲ್ವಾ? ಕೋರ್ಟ್ ಆದೇಶನೇ ಇದೆಯಲ್ಲ ಮಾಡ್ಬೋದು ಅಂತ ಹೇಳಿ. ಇದಕ್ಕೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಡಿಸೈಡ್ ಮಾಡಿದಾಗ ಬೆಂಗಳೂರಲ್ಲಿ ಈಗ 11ನೇ ತಾರೀಕು, ಫೆಬ್ರವರಿ 11ನೇ ತಾರೀಕು ಬುಧವಾರ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಮಾಡಬೇಕು ಅಂದಾಗ
ತೇಲಿ ಸರ್, ಮುಂದಾಪುರ್ ಸರ್ ಬಿಜಾಪುರದಿಂದ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ನೀವು ಇಲ್ಲಿಂದ ಫ್ರೀಡಮ್ ಪಾರ್ಕ್ ಬರೋಕ್ಕಾಗಲ್ಲ. ಈ ಬಿಜಾಪುರದಿಂದ ಅವ್ರು ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ, ಹೌದಾ ಇಲ್ವಾ? ಹಂಗಿರ್ಬೇಕಾದ್ರೆ ನೀವು ಇಲ್ಲಿಂದ ಫ್ರೀಡಮ್ ಪಾರ್ಕ್ಗೆ ನೀವು ಓದ್ಬೇಕಂತ ಹೇಳ್ಬಿಟ್ಟು ನೀವು ಬೀದರಿಂದ ಇಲ್ಲಿ ಬೆಂಗಳೂರು ತನಕ ಬಂದಿದ್ದೀರಾ ಇಲ್ವಾ? ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ ಇಲ್ಲಿಂದ ಬಂದಿಲ್ವಾ? ನೀವು ಬಂದಿದ್ದೀರಾ ಇಲ್ವಾ? ಒಂದಿನ ನೀವು ಅಲ್ಲಿ ಬಂದ್ರೆ ನಿಮ್ಮ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಗೋಸ್ಕರ, ಯಾರಿಗೋಸ್ಕರ ಅಲ್ಲ, ನಿಮ್ಗೋಸ್ಕರ ಬನ್ನಿ ಅಂತ ಕೇಳ್ತಾ ಇರೋದು. ಇದು ತುಂಬಾ ಇಂಪಾರ್ಟೆಂಟ್. ಹೋರಾಟದ ಮುಖಾಂತರ ಏನ್ ಬೇಕಾದ್ರೂ ಆಗುತ್ತೆ. ಲಾಸ್ಟ್ ಟೈಮ್ ಒಳ ಮೀಸಲಾತಿನೂ ಇತ್ತ, ರಿಸರ್ವೇಶನ್ ಇಶ್ಯೂಸ್ ಇತ್ತ. ಧಾರವಾಡದಲ್ಲಿ ಹೋರಾಟ ಆದ್ಮೇಲೆ ಕೆಇಯಿಂದ ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ರ ಇಲ್ವಾ? ಜನವರಿಲಿ ಮಾಡಿದ್ದಾರಾ ಇಲ್ವಾ? ಇವಾಗ್ಲೂ ಹೋರಾಟ ಮಾಡಿದ್ರೆ ಮಾತ್ರ ರೆಕ್ರೂಟ್ಮೆಂಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಇನ್ನು 1 ವರ್ಷ 2 ವರ್ಷ ರೆಕ್ರೂಟ್ಮೆಂಟ್ ಆಗಲ್ಲ. ದಯವಿಟ್ಟು ನಾನು ಹೇಳ್ತೀನಿ ಕೇಳಿ. ಈ ಒಂದು ಸೋಷಿಯಲ್ ಮೀಡಿಯಾ ವೆರಿ ಶಾರ್ಟ್ ಟೈಮ್ ಇರೋದು, ನಾಳೆ ನಾಡಿದ್ದು 2 ದಿನ ಟೈಮ್ ಇರೋದು. ನಿಮಗೆ ಎಷ್ಟು ಜನಕ್ಕೆ ಸ್ಟೂಡೆಂಟ್ಸ್ಗೆ ಗೊತ್ತಿದೆ ಅಷ್ಟು ಜನಕ್ಕೆ ಅದು ಏನು ಡಿಮ್ಯಾಂಡ್ಸ್ ಇದೆ ಮತ್ತೆ ಹೋರಾಟದ ರೂಪರೇಷ ಏನಿದೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಶೇರ್ ಮಾಡಿಲ್ಲ ಮತ್ತೆ ಅವ್ರನ್ನ ನೀವು ಒಂದು 10 ಜನಕ್ಕೆ ಮೋಟಿವೇಶನ್ ಮಾಡಿ, ನಾನು ಹೋಗ್ತಾ ಇದ್ದೀನಿ ನೀವು ಬನ್ನಿ ಅಂತ ಹೇಳ್ಬೇಕು. ಅವಾಗಷ್ಟೇ ಹೋರಾಟ ಯಶಸ್ವಿ ಆಗುತ್ತೆ, ಹೌದಾ ಇಲ್ವಾ? ಕರಿತೀರಾ ಇಲ್ವಾ? ಇವಾಗ ಹೋರಾಟ ನಿಮ್ಗೋಸ್ಕರ, ನಿಮ್ ಫ್ಯೂಚರ್ಗೋಸ್ಕರ ಮಾಡ್ತಾ ಇರೋದು. ಇದು ಯಾರು ಪರ್ಪಸ್, ಯಾರೋ ಇಂಡಿವಿಜುವಲ್ಗೋಸ್ಕರ. ಇವರು ಅವ್ರಿಗೆ ಬೇಕಿತ್ತ? ತೇಲಿ ಸರ್, ಮುಂದಾಪುರ್ ಸರ್ ಬೇಗ ಅವ್ರು ಅಷ್ಟು ಅಲ್ಲಿಂದ ಬಿಜಾಪುರದಿಂದ ಇಲ್ಲಿ ಬಂದಿದ್ದಾರೆ ಅಂತ ಅಂದ್ರೆ ಅವ್ರು ಕರಪ್ಷನ್ ಮುಕ್ತ ನೇಮಕಾತಿ ಆಗ್ಬೇಕು ಅನ್ನೋದು ಮೈಂಡಲ್ಲಿ ಇಂಟೆನ್ಷನ್ ಇದೆ. ಪ್ರತಿ ಮೂಮೆಂಟಲ್ಲಿ ಅದ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ. ಆದ್ರೆ ನಮಗೆ ಅದಕ್ಕೂ ಮುಂಚೆ ಏನಪ್ಪಾ ಅಂತಂದ್ರೆ ರೆಕ್ರೂಟ್ಮೆಂಟ್ ಜೊತೆಲಿ ಕರಪ್ಷನ್ ಮುಕ್ತ ರೆಕ್ರೂಟ್ಮೆಂಟ್ ಆಗಬೇಕು. ಬಟ್ ಅದೇನು ರಾಜ್ಯದಲ್ಲಿ ಈಗ 2,84,000 ಖಾಲಿ ಹುದ್ದೆಗಳಿದ್ದಾವೆ. ಪ್ರತಿ ಇಲಾಖೆಯಲ್ಲೂ ಖಾಲಿ ಇದೆ. ಒಂದೊಂದು ಇಲಾಖೆಯಲ್ಲಿ ಒಬ್ಬೊಬ್ಬರು 2-3 ಜನ, 2-3 ಜನ ಮಾಡೋ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ. ಇವತ್ತು ಮಾಡ್ತಿದ್ದಾರೆ ಇಲ್ವಾ? ಟೀಚರ್ ವೇಕೆನ್ಸಿ ಇದೆ, ಆಲ್ಮೋಸ್ಟ್ 80,000 ವೇಕೆನ್ಸಿ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 30,000 ವೇಕೆನ್ಸಿ ಇದೆ. ಪ್ರತಿ ಒಂದು ಇಲಾಖೆಯಲ್ಲೂ more than 10,000 ವೇಕೆನ್ಸಿ ಇದೆ. ಎಲ್ಲ ಮಿನಿಸ್ಟರ್ಸ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇನ್ನೇ 2 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ, ಇಲ್ಲಿ ನಾಳೆ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಬರೀ ಸುಳ್ಳು, ಫಾಲ್ಸ್ ಸ್ಟೇಟ್ಮೆಂಟ್ ಹೇಳ್ತಿದ್ದಾರೆ ಇಲ್ವಾ? ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಹೇಳ್ತಿದ್ದಾರೆ ಇಲ್ಲ? ಯಾವ್ದಾದ್ರು ಅದು ಕಲಬುರಗಿ ಅಲ್ಲೆಲ್ಲ ಫಂಕ್ಷನ್ಸ್ ಹೋದಾಗ ಇನ್ನೇನು ಮೆಜಾರಿಟಿ 100% ಏನು ಅಲ್ಲಿ 7 ಡಿಸ್ಟ್ರಿಕ್ಟ್ ಇದೆಯಲ್ಲ, HK ಮಾಡ್ಬಿಟ್ಟು ಎಲ್ಲನೂ ರೆಕ್ರೂಟ್ಮೆಂಟ್ ಮಾಡ್ಬಿಟ್ಟಿದ್ದೀನಿ ಅನ್ನೋ ಥರ ಹೇಳ್ತಾರೆ. ಅಲ್ಲಿ ಟೀಚರ್ಸ್ ವೇಕೆನ್ಸಿ ಬಂದ್ರೆ ಮಾನ್ಯ ಮಧು ಬಂಗಾರಪ್ಪ ಸರ್ ನಾನು ಒಂದು 50,000 ವೇಕೆನ್ಸಿ ಫಿಲ್ ಮಾಡಿದ್ದೀನಿ, ಇನ್ನೊಂದು 50,000 ಫಿಲ್ ಮಾಡ್ಕೊಂತಾ ಇದ್ದೀನಿ ಅನ್ನೋ ಥರ ಮಾಡಿ ಬಿಲ್ಡಪ್ ಕೊಡ್ತಾರೆ ಇಲ್ವಾ? ಮತ್ತೆ ಅದ್ರಲ್ಲಿ ಹೋಮ್ ಮಿನಿಸ್ಟರ್ ಕಡಿಮೆ ಇಲ್ಲ, 2 ದಿನದಲ್ಲಿ ಮಾಡ್ತೀನಿ ಅಂತ ನೋಟಿಫಿಕೇಶನ್ಸ್. 2 ದಿನ ಅಂದ್ರೆ ಅವ್ರಿಗೆ ಏನನ್ನೋದೇ ಗೊತ್ತಿಲ್ಲ. ಈಗ ಫಸ್ಟ್ ಅದು ಅತಿ ಶೀಘ್ರ ಅಂತಿದ್ರು. ಅತಿ ಶೀಘ್ರ ಅಂದ್ರೆ ಮೇ ಬಿ 2 ದಿನ ಅಂತ ಅನ್ಸುತ್ತದು. ಅತಿ ಶೀಘ್ರ ಅಂತ ಯಾವಾಗ ನೀವು ಎಲ್ಲ ಇದು ಮಾಡಿದ್ರೆ ಇದು ಕಮೆಂಟ್ರಿ ಬರೀ ಇದೇ ಆಯ್ತದೇನೋ, ಏನ್ ಮಾಡ್ತಾರದು ಅತಿ ಶೀಘ್ರ ಅನ್ನೋದಕ್ಕೆ ಕೊಟ್ರೆ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ಅತಿ ಶೀಘ್ರ ತೆಗೆದು 2 ದಿನ ಅಂತ ತಗೊಂಡ್ರೆ. ಈಗ 2 ದಿನ ಅಂದ್ರೆ ಏನನ್ನೋದು ಗೊತ್ತಿಲ್ಲ ಅವ್ರಿಗೆ. ಮೇ ಬಿ 2 ದಿನ ಅಂದ್ರೆ 2 ವರ್ಷ ಇರ್ಬೇಕು ಅವರಿಗೆ. ನೀವೆಲ್ಲ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ನಿಜ ಹೇಳ್ತೀನಿ ಕೇಳಿ, ನಮ್ಮ ಸಮಾಜದಲ್ಲಿ ಏನೂ ಬದಲಾವಣೆ ಆಗಲ್ಲ. ಸೀರಿಯಸ್ಲಿ ಇದು ಬರೆದಿಟ್ಕೊಂಡ್ಬಿಡಿ. ಇವತ್ತೇ ಏನೇ ತಪ್ಪು ಮಾಡ್ತಾ ಇದ್ರು ಆ ತಪ್ಪನ್ನು ನೀವು ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ 100% ಏನೂ ಚೇಂಜಸ್ ಆಗಲ್ಲ. ಏನಾದರೂ ಚೇಂಜಸ್ ಆಗುತ್ತಾ? ಆಗುತ್ತಾ ಹೇಳಿ? ಆಗಂಗಿದ್ರೆ ಹೋರಾಟನೇ ಬೇಡ. ಈಗ ನಾವು ಹೋರಾಟ ಮಾಡ್ಬೇಕಾ ಬೇಡ? ನೀವೇ ಹೇಳಿ. ಮಾಡ್ಬೇಕಾ? ಹೋರಾಟ ಮಾಡ್ಬೇಕು ಅಂತ ನೀವು ಕ್ಲಾಸಲ್ಲಿ, ಲೈಬ್ರರಿಯಲ್ಲಿ, PGಯಲ್ಲಿ ಕುತ್ಕೊಂಡ್ರೆ ಹೋರಾಟ ಆಗುತ್ತಾ? ಯೋಚನೆ ಮಾಡಿ. ಊಟದ ವ್ಯವಸ್ಥೆ ಇರುತ್ತೆ, ಬಸ್ಸಿನ ವ್ಯವಸ್ಥೆ ಮಾಡಿರ್ತೀನಿ, ಎಲ್ಲ ಫೆಸಿಲಿಟೀಸ್ ಕೊಟ್ಟು ನೀವು ಬಂದಿಲ್ಲ ಅಂತಂದ್ರೆ ಅದು ಯಾರು ತಪ್ಪದು? ಯಾರು ತಪ್ಪು ಹೇಳಿ? ಹಿಂದೆ ತಪ್ಪು. ನೀವು ಮತ್ತೆ ಒಂದಿನ ಕ್ಲಾಸ್ ಇಲ್ಲ ಅಂತಂದ್ರೆ ಇನ್ನೊಂದು ದಿವಸ ಕ್ಲಾಸ್ ಕುತ್ಕೊಬಹುದು. ಅಟ್ಲೀಸ್ಟ್ ನೀವು ಇವತ್ತು ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ಅಂತಂದ್ರೂ ಯಾರು ಅಟೆಂಡ್ ಆಗಿದ್ದಾರೆ ಅವ್ರನ್ನ ಕೇಳ್ಕೊಂಡ್ರೆ 2 ಅವರ್ ಕ್ಲಾಸ್ 2 ನಿಮಿಷದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಹೌದಾ ಇಲ್ವಾ? ಆಗುತ್ತಾ ಇಲ್ವಾ? ಅದು ಬ್ರೀಫ್ ಆಗಿ ಹೇಳಪ್ಪ ಅಂದ್ರೆ 2 ನಿಮಿಷದಲ್ಲಿ ಹೇಳ್ತೀರಾ, ಲಾಸ್ಟಲ್ಲಿ ಹೇಳ್ತೀರಲ್ಲ ಸರ್, ಎಲ್ಲ 1 ಅವರ್ ಆದ್ಮೇಲೆ 2 ನಿಮಿಷ ಬ್ರೀಫ್ ಮಾಡಿ ಅಂದ್ರೆ ಬ್ರೀಫ್ ಮಾಡಿರ್ತಾರೆ, ಹೌದಾ ಇಲ್ವಾ? ಇಲ್ಲ 1 ಅವರ್ ಜಾಸ್ತಿ ಲೈಬ್ರರಿ ಕುತ್ಕೊಂಡು ಹೋದ್ರೆ ಆಯ್ತು. ನಿಮಗೆ ಒಂದು ಎನ್ವಿರಾನ್ಮೆಂಟಲ್ ಗೊತ್ತಾಗುತ್ತೆ, ರಾಜ್ಯದ ಸಮಸ್ಯೆಗಳು ಏನಿದೆ ಅಂತ ಗೊತ್ತಾಗುತ್ತೆ, ಹೊರಗಡೆ ಅವೇರ್ನೆಸ್ ಗೊತ್ತಾಗುತ್ತೆ. ಬರೀ ಹೋರಾಟ ಅಂದ್ರೆ ಸುಮ್ಮನೆ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಧಿಕ್ಕಾರಕ್ಕೆ ಹೋಗೋದಲ್ಲ. ಹೊರಗಡೆ ಯಾವ ರೀತಿ ಇದೆ ಪ್ರಪಂಚ ಅನ್ನೋದು ಗೊತ್ತಾಗುತ್ತೆ. ಏನೊಂದು ಕಂಫರ್ಟ್ ಝೋನ್ ಇದೆ, ಇದು ಆ ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕು. ಲೈಬ್ರರಿ ಇರ್ಬೋದು, ಕ್ಲಾಸ್ ರೂಮ್ಸ್ ಇರ್ಬೋದು, ಈ PGs, ಇದರಿಂದ ಈ ಕಂಫರ್ಟ್ ಝೋನ್ ಇಂದ ಆಚೆ ಬರಬೇಕು. ಅವಾಗಲೇ ಗೊತ್ತಾಗೋದು ಸೊಸೈಟಿ ಎನ್ವಿರಾನ್ಮೆಂಟಲ್ ಇದೆ, ಏನೇನು ಇಶ್ಯೂಸ್ ಇದೆ.
ಅರ್ಥ ಆಗ್ತಿದೆಯಲ್ಲ? ಅದ್ರಲ್ಲೂ ಮೆಜಾರಿಟಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅದು ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ ಒಂದು 2 ವರ್ಷ ಜಾಸ್ತಿ ಕೊಡ್ಬೋದು ಮನೆಯಲ್ಲಿ, ಹೆಣ್ಮಕ್ಳಿಗೆ ಆ ರೀತಿ ಕೊಡಲ್ಲ. 2 ವರ್ಷ ಆಗಿದ ತಕ್ಷಣ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಆ ಟಾರ್ಚರ್ ನಿಮ್ಗೆ ಎಷ್ಟೋ ಜನ ಇವತ್ತು ಗೊತ್ತಿದ್ದೀರಾ ಅನ್ಅಫಿಷಿಯಲಿ ಸೂಸೈಡ್ ಮಾಡ್ಕೊಂಡಿರೋದಿದ್ದಾರೆ. ಬರೀ ಹುಡುಗರೆಲ್ಲ, ಹೆಣ್ಮಕ್ಳು ನಾನು ನೋಡಿದ್ದೀನಿ ಎಷ್ಟೋ ಜನಕ್ಕೆ ಮ್ಯಾಕ್ಸಿಮಮ್ 2-3 ಇಯರ್ಸ್ ಅಷ್ಟೇ, ಹೌದಾ ಇಲ್ವಾ? ಅದಕ್ಕಿಂತ ಜಾಸ್ತಿ ಬಿಡ್ತಾರೆ ನಿಮ್ಮ ಮನೇಲಿ. ಇವತ್ತು ನೀವು ಕೋಚಿಂಗ್ ಬಂದಿರ್ಬೋದು 3 ಮಂತ್ಸ್ ಆಗಿ, ಅದು ಆದ್ಮೇಲೆ ಒಂದು 3 ಇಯರ್ಸ್ ಇರ್ಬೋದು ಅಷ್ಟೇ ಬೆಂಗಳೂರಲ್ಲಿ. 3 ಇಯರ್ಸ್ ಆದ್ಮೇಲೆ ನಿಮಗೆ ಎವ್ರಿ ಡೇ 3 ಇಯರ್ಸ್ ಅಲ್ಲಿ ನೀವು ಎಷ್ಟು ಟಾರ್ಚರ್ ಅನುಭವಿಸ್ತೀರಾ ಅಂದ್ರೆ ನೀವು ಲೈಫಲ್ಲಿ ಅಷ್ಟು ಟಾರ್ಚರ್ ಅನುಭವಿಸ್ತಿರಲ್ಲ. ಅದಾದ್ಮೇಲೆ ಏನು ಒಂದು 20 to 30 ಇಯರ್ಸ್ ಇದೆಯಲ್ಲ, ಅದು ಮೋಸ್ಟ್ ಪ್ರೀಶಿಯಸ್ ಇಯರ್ ಅದು ಯೂತ್ಸ್ಗೆ. ಆ 30 ಕ್ರಾಸ್ ಆದ್ಮೇಲೆ ಯಾಕಪ್ಪ ಈ ಭೂಮಿ ಮೇಲೆ ಬದುಕಿದೀವಿ ಅಂತ ಅನ್ಸ್ಬಿಡುತ್ತೆ ನಿಮಗೆ. ಯಾಕೆ ಅಂತಂದ್ರೆ ನೀವು ಒಂದೊಂದು ಡಿಗ್ರಿ ಇಲ್ಲ 2 ಡಿಗ್ರಿ ಮಾಡ್ಕೊಂಡಿರ್ತೀರಾ, ಅದಾದ್ಮೇಲೆ ಇಲ್ಲಿ 5 ವರ್ಷ ಕುತ್ಕೊಂಡು ಓದಿರ್ತೀರಾ. ಆ ಒಂದು ನಾಲೆಡ್ಜ್ ಏನ್ ಮಾಡ್ಬೇಕನ್ನೋದು ಗೊತ್ತಾಗಿರಲ್ಲ. ಅರ್ಥ ಆಗ್ತಿದೆಯಾ? ಏನ್ ಮಾಡ್ತೀರಾ ಇದನ್ನ? ಪೊಲಿಟಿ, ಜಿಯೋಗ್ರಫಿ, ಹಿಸ್ಟ್ರಿ ತಗೊಂಡು ಏನ್ ಮಾಡ್ತೀರಿ? ಇಲ್ಲ ಮತ್ತೆ ಅದೇ ಟೀಚ್ ಮಾಡಬೇಕು. ಅವರು ಒಂದು ಟೈಮಲ್ಲಿ ಆಸ್ಪಿರೆಂಟ್ ಆಗಿ ಬಂದಿರೋದು, ಕರೆಕ್ಟ್ ಅಲ್ಲ ಸರ್? ಒಂದು ಟೀಚ್ ಮಾಡ್ತಾ ಇದಾರೆ ಅಂತಂದ್ರೆ ಟೀಚ್ ಮಾಡೋದು ನಾನು ಇದೇ ಹೇಳ್ತಿಲ್ಲ. ಎಲ್ಲರೂ ಟೀಚ್ ಮಾಡೋಕ್ಕಾಗುತ್ತಾ? ಎಲ್ಲರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡೋಕ್ಕಾಗುತ್ತಾ? ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ರೆ ಮಾತ್ರ, ನಿಮ್ಮ ಪ್ರೆಸರ್ ಇದ್ರೆ, ಪ್ರೆಸರ್ ಹಾಕಿದ್ರೆ, ನೀವು ಪ್ರಶ್ನೆ ಮಾಡಿದ್ರೆ ಮಾತ್ರ ಏನಾದರೂ ಚೇಂಜಸ್ ಮಾಡ್ತಾರೆ. ಇಲ್ಲಾಂದ್ರೆ 100% ಹೇಳ್ತೀನಿ ಹೇಳಿ, ಇನ್ನು 1 ವರ್ಷ 2 ವರ್ಷ ಆದ್ರೂ ಆಗಲ್ಲ. ದಯವಿಟ್ಟು ಯಾವ ಹೋರಾಟ ಇರೋದು? 11ನೇ ತಾರೀಕು ಎಷ್ಟು ಗಂಟೆ ಬರ್ಬೇಕು ಹೇಳಿ? 10 ಗಂಟೆಗೆ. ಎಷ್ಟು ಜನ ಕೇಳ್ತೀರಾ ಒಬ್ಬೊಬ್ರು? ಏನ್ ಹೇಳಿದ್ರೆ ಆಯ್ತು ಬಿಡಿ ಸರ್ ಅಂತ ಹೇಳ್ತೀರಾ? ಕೇಳಿಸ್ತಾ ಇಲ್ಲ? ಒಬ್ಬೊಬ್ರು ಎಷ್ಟು ಜನ ಕರ್ಕೊಂಡ್ಬರ್ಬೇಕು ಹೇಳಿ? 100 ಜನ. ಕೆಲಸ ಮಾಡಿ, ಸಾಧ್ಯವಾದ್ರೆ ಒಬ್ಬೊಬ್ರು ಬಸ್ ಮಾಡ್ಬಿಡಿ. ಸುಮ್ಮನೆ ಹೇಳಿದೆ, ಬಸ್ ಮಾಡಿರ್ತಾರೆ, ನಿಮ್ ಜೊತೆ ಯಾರೇ ಫ್ರೆಂಡ್ಸ್ ಇದ್ದಾರೆ ಅಷ್ಟು ಜನ ಕರ್ಕೊಂಡ್ಬಂದ್ಬಿಡಿ. ಆಗ್ಬೋದಾ? ಬರ್ತೀರಲ್ಲ? ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ನೋಡಿ, ಒಂದು ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ಅಟ್ಲೀಸ್ಟ್ ನಿಮ್ಮಲ್ಲಿ ಇವಾಗಿಂದ ಬೆಳೆಸ್ಕೊಬೇಕು. ನೀವು ಕೆಲಸ ಮಾಡ್ತೀರಾ ಇಲ್ಲ ಬೇರೆ ಏನು ಮಾಡ್ತೀರಾ ಗೊತ್ತಿಲ್ಲ, ಅಟ್ಲೀಸ್ಟ್ 1 hour 2 hours ಇಲ್ಲ ನೀವು ಅರ್ನ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 105% ಇಲ್ಲ 2% ಆದರೂ ಸಮಾಜ ಸೇವೆ ಮಾಡಬೇಕು. ನೋಡಿ, ನಿಮ್ಮ ಲೈಫ್ ಅಂತ ಅಂದಮೇಲೆ 365 ಡೇಸಲ್ಲಿ ಅಟ್ಲೀಸ್ಟ್ NGO ಜಾಯ್ನ್ ಆಗಿ, ಇಲ್ಲಾಂದರೆ ವೀಕ್ಲಿ ಡೈಲಿ ಅಟ್ಲೀಸ್ಟ್ ಒಂದು 1/2 hour 1 hour ಸೊಸೈಟಿಗೆ ಅಂತ ಕಾಂಟ್ರಿಬ್ಯೂಟ್ ಮಾಡಿ. ಯಾಕೆ ಅಂತಂದರೆ ಈ ಫೋನ್ ಅನ್ನೋದು ಬಂದಿದೆಯಲ್ಲ, ಈಗ ಫುಲ್ ಟೈಮ್ ಅದರಲ್ಲಿ ಎಷ್ಟೋ ಜನ ಇವತ್ತು ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗ್ತಾ ಇದೆ. ಮ್ಯಾಕ್ಸಿಮಮ್ ಫೋನ್ ಯೂಸ್ ಮಾಡೋದು ಕಡಿಮೆ ಮಾಡಿ. ಅದು ನಿಮಗೆ ಟೈಮ್ ಇರುತ್ತೆ, ಮ್ಯಾಕ್ಸಿಮಮ್ 2-3 hours, ಮ್ಯಾಕ್ಸಿಮಮ್ 2 hours ಅಷ್ಟೇ. ಅದು ಬಿಟ್ಟು ಜಾಸ್ತಿ ಏನು ಯೂಸ್ ಮಾಡೋಕೆ ಹೋಗ್ಬೇಡಿ. ನಿಮ್ಮೆಲ್ಲರ ಪರವಾಗಿ ಕುಂದಾಪುರ ಸರ್ ಮತ್ತು ತೇಲಿ ಸರ್, ಇಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಇದ್ದಾರೆ. ಯಾವುದು ನಮ್ಮ ಕ್ಯಾಂಡಿ ಎಷ್ಟೋ ಜನ ಇದ್ದಾರೆ. ಅವ್ರಿಗೆಲ್ಲರಿಗೂ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಕುಂದಾಪುರ ಸರ್ ಮತ್ತು ತೇಲಿ ಸರ್ಗೆ. ಅವರು ಪಾಪ ಇಲ್ಲಿ ಹೋರಾಟಕ್ಕೆ ಅಂತ ಹೇಳ್ಬಿಟ್ಟು ಬಿಜಾಪುರದಿಂದ ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ವಿ ಆರ್ ಆಲ್ ಗ್ರೇಟ್ಫುಲ್. ಜೋರಾಗಿ ಒಂದು ಚಪ್ಪಾಳೆ ಹೊಡಿ. ನಿಮ್ಗೇನಾದರೂ ಡಿಸ್ಟರ್ಬ್ ಮಾಡಿಲ್ವಾ? ಏನಿಲ್ಲ. ಸಪೋಸ್ ಏನಾದರೂ ಮಾಡಿದರೆ ಎಕ್ಸ್ಟ್ರೀಮ್ಲಿ ಸಾರಿ. ನೀವೆಲ್ಲರೂ ಹೋರಾಟಕ್ಕೆ ಬನ್ನಿ ಅಂತ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ, ನಮ್ಮ ರಾಜ್ಯದ ಭವಿಷ್ಯಕ್ಕೋಸ್ಕರ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.